ನಮಸ್ತೆ. ಹಳ್ಳಿಗಳೇ ಭಾರತದ ಬೆನ್ನೆಲುಬು. ಹಳ್ಳಿಗಳಿಂದಲೇ ನಮಗೆ ಆಹಾರ, ಜೀವನ ಶೈಲಿ ಮತ್ತು ಸಂಸ್ಕೃತಿ, ಸಂಸ್ಕಾರ ಇವೆಲ್ಲ ನೆಮ್ಮದಿ ಬಂದಿದೆ ಅಂತ ಅನೇಕ ಸರಿ ನಾವು ಅಂದ್ಕೊಳ್ತೇವೆ. ಅದರ ನಂಬಿಕೆಯೂ ಇದೆ, ವಿಶ್ವಾಸವೂ ಇದೆ. ಆದರೆ ಭಾರತವನ್ನು ವಿದೇಶಿಯರು ಹಲವಾರು ಶತಮಾನಗಳ ಕಾಲ ಆಳಿದ್ರಿಂದ ಅವರ ಪರಿಣಾಮ ಸಾಕಷ್ಟು ಬಂದಿದೆ, ಬಿಟ್ಟಿದೆ. ವಿಶೇಷವಾಗಿ ಬ್ರಿಟಿಷರು ಬಂದಂಥ ಸಂದರ್ಭದಲ್ಲಿ ಆ ಹಳ್ಳಿಗಳು ಆಗಿದೆ. ಸ್ವಾತಂತ್ರ್ಯ ನಂತರವೂ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವಾಗಿ ನನ್ನ ಸ್ನೇಹಿತರಾದಂಥ ಪ್ರೊಫೆಸರ್ ಉಮಾದೇವ್ NE ಇವರು ಒಂದು ವಿಶಿಷ್ಟವಾದ ಪುಸ್ತಕವನ್ನು ಬರೆದಿದ್ದಾರೆ. ನೋಡಿ, ಒಂದು ಸರಿ ನೋಡಿ, ಅದರ ಶೀರ್ಷಿಕೆ ನೋಡಿ. ಇಷ್ಟಿ ಇಟಗಿ ಬ್ರಾಕೆಟಲ್ಲಿ ಹೊಳೆ ಇಟಗಿ. ಈ ಶೀರ್ಷಿಕೆನೇ ಭಾಳ ಆಕರ್ಷಕವಾಗಿದೆ. ಇದು ಗದಗ ಜಿಲ್ಲೆಯಲ್ಲಿ ಶಿರಹಟ್ಟಿ ತಾಲೂಕಲ್ಲಿ ಒಂದು ಕುಗ್ರಾಮ, ತುಂಗಭದ್ರಾ ನದಿಗೆ ಸಮೀಪ, ದಡಕ್ಕೆ ಸಮೀಪ ಇರತಕ್ಕಂಥ ಮತ್ತು ಸುತ್ತಲೂ ವಿವಿಧ ಹಳ್ಳಿಗಳಿಂದ ಸುತ್ತುವರೆದಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಸುಮಾರು 500 ಮನೆ, ಸುಮಾರು 2000 ಜನಸಂಖ್ಯೆ. ಕುಗ್ರಾಮದಲ್ಲಿ ಯಾವ ರೀತಿಯ ಒಂದು ಸಂಸ್ಕೃತಿ ಇದೆ, ಹಬ್ಬ ಹರಿದಿನಗಳ ಆಚರಣೆ ಇದೆ, ಆಚಾರ ವಿಚಾರಗಳಿದೆ, ನಂಬಿಕೆಗಳಿದೆ, ನಾಟಕಗಳಿದೆ, ಮನರಂಜನೆ ಇದೆ, ಸೌಹಾರ್ದವಾದ ಜೀವನ ಇದೆ. ಇವೆಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ 2 ವರ್ಷಗಳ ಕಾಲ ಒಬ್ಬ ಸಂಶೋಧನಾ ಅಭ್ಯರ್ಥಿಯಂತೆ ಅಧ್ಯಯನ ಮಾಡಿ, ಅಂಕಿಅಂಶಗಳನ್ನು ದಾಖಲೆ ಮಾಡಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಈ ಪುಸ್ತಕಕ್ಕೆ ಆಶಯ ನುಡಿಯಾಗಿ ಪ್ರೊಫೆಸರ್ ಯೋಗೀಶ್ವರಪ್ಪನವರು ಬರೆದಿದ್ದಾರೆ. ಬೆನ್ನುಡಿಯಾಗಿ ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ಗಂಗಾಧರ ಕೊಡ್ಲಿಯವರು ಬರೆದಿದ್ದಾರೆ. ಈ ಪುಸ್ತಕ ಸುಮಾರು 770 ಪುಟವನ್ನು ಹೊಂದಿದೆ, ಸುಮಾರು 60 ಅಧ್ಯಾಯಗಳನ್ನು ಹೊಂದಿದೆ. ಈ ಅಧ್ಯಾಯಗಳಲ್ಲಿ ಸಂಪೂರ್ಣವಾದ ವಿವರ ಇದೆ. ಮೊದಲನೇದಾಗಿ ಅವರು ಈ ಸ್ಥಳನಾಮದ ಚರಿತ್ರೆಯನ್ನು, ಈ ಊರಿಗೆ ಇಟಗಿ ಯಾಕೆ ಬಂತು ಅಂತ. ಒಂದು ಕಾಲಕ್ಕೆ ಪುರಾತನರಲ್ಲಿ ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಈ ರೀತಿಯ ಯಾಗಗಳಲ್ಲಿ ಇಷ್ಟಿ ಅನ್ನೋ ಒಂದು ಯಾಗನೂ ಇತ್ತಂತೆ. ಆ ಯಾಗವನ್ನು ಯಾಕೆ ಮಾಡೋರು ಅಂದರೆ, ಆ ರಾಜರ ಕುಟುಂಬ, ರಾಜರ ಒಂದು ಪರಿವಾರ, ರಾಜರ ಆಳ್ವಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಯ ಜನರ ಸಂರಕ್ಷಣೆಗೆ ಇಷ್ಟಗಳು ಕೂಡಲಿ ಅಂತ ಹೇಳಿ ಇಷ್ಟಿ ಅಂತಕ್ಕಂಥ ಯಾಗವನ್ನು ಮಾಡ್ತಾಯಿದ್ರಂತೆ. ಬಹುಶಃ ಈ ಹಳ್ಳಿಯಲ್ಲಿ ಇದ್ದಂಥ ಅವತ್ತಿನ ನಾಯಕ ಇರ್ಬೋದು, ರಾಜ ಇರ್ಬೋದು, ಮಣ್ಣಿನ ಕೋಟೆನೂ ಹಳ್ಳಿಯಲ್ಲಿ ಇತ್ತು ಅಂತ ದಾಖಲೆ ಮಾಡಿದ್ದಾರೆ. ಅವರು ಈ ಇಷ್ಟವನ್ನು ಯಾಗವನ್ನು ಮಾಡಿ ಅನಂತರ ಈ ಹೆಸರು ಬಂದಿರ್ಬೋದು. ನಿಧಾನವಾಗಿ ಆ ಇಷ್ಟಿ ಅಂತಕ್ಕಂಥದ್ದು ಇಟಗಿ ಆಗಿ ಪರಿವರ್ತನೆ ಆಗಿದೆ ಜನರ ಮಾತಿನಿಂದ. ಆ ಜಿಲ್ಲೆಯಲ್ಲಿ 3 ಇದೇ ಹೆಸರಿನ ಹಳ್ಳಿಗಳಿರೋದ್ರಿಂದ ಪೋಸ್ಟ್ಮ್ಯಾನ್ಗಳು, ಅಧಿಕಾರಿಗಳು ಬ್ರಾಕೆಟಲ್ಲಿ ಹೊಳೆ ಇಟಗಿ ಅಂತ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದು ತುಂಗಭದ್ರಾ ಹೊಳೆಯ ಸಮೀಪ ಇರತಕ್ಕಂಥ ಹಳ್ಳಿ. ವಿಶೇಷವಾಗಿ ನನ್ನ ಗಮನಕ್ಕೆ ಬಂದಿದ್ದು, ಈ ಊರಿಗೆ ಹೋಗಬೇಕಾದ್ರೆ ಆ ಊರಿನ ಜನ ಹೊರಗಡೆ ಬರಬೇಕು ಅಂತಂದರೆ 5-10 ಕಿಲೋಮೀಟ್ರ್ಗಳು ನಡ್ಕೊಂಡು ಬರಬೇಕಾಗಿದ್ದಂತೆ. ರಸ್ತೆಗಳ ಸಂಪರ್ಕನೇ ಇರಲಿಲ್ಲಂತೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಊರಿನ ಜನರು ಸೇರಿ ಒಂದು ವಿಶಿಷ್ಟವಾದ ಪ್ರಯತ್ನ ಮಾಡಿದ್ರು. ಇಲ್ಲಿಗೂ ಇವತ್ತಿಗೂ ಆ ರೀತಿಯ ಕಷ್ಟ ಇದೆ ಅಂತ. ಆ ಪುಸ್ತಕದಲ್ಲಿ ಆ ಜನರ ಹವ್ಯಾಸಗಳು ಮತ್ತು ಹಬ್ಬ ಹರಿದಿನಗಳು, ಆಚಾರ ವಿಚಾರ, ಸಂಸ್ಕೃತಿ ಸಂಪ್ರದಾಯ, ನಾಟಕಗಳು, ನಂಬಿಕೆಗಳು ಇವೆಲ್ಲವನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ದಾಖಲೆ ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಹಬ್ಬಗಳಾದ ಪಂಚಮಿ ಹಬ್ಬ, ಯಾಕೆ ಬರಲಿಲ್ಲ ಅಣ್ಣ ಅಂತ ಒಂದು ಹಾಡಿದೆಯಲ್ಲ, ಪಂಚಮಿ ಹಬ್ಬ ಇರ್ಬೋದು, ಸೀಗೆ ಹುಣ್ಣಿಮೆ, ಖಾರ ಹುಣ್ಣಿಮೆ, ಅಟ್ಟಿ ಹಬ್ಬ, ಹೋಳಿ ಹಬ್ಬ, ರಂಗಪಂಚಮಿ ಮುಂತಾದವನ್ನು ಆಚರಣೆ ಮಾಡ್ತಾರೆ. ಅದನ್ನೆಲ್ಲ ಇವರು ದಾಖಲೆ ಮಾಡಿದ್ದಾರೆ. ಈ ಹಬ್ಬ ಹರಿದಿನಗಳಿಗೆ ಕಾರಣ ಏನು, ಅದರ ಮಹತ್ವ ಏನು, ಅದರ ಪರಿಣಾಮ ಏನು, ಹೇಗೆ ಒಂದು ಸಂಬಂಧ ವ್ಯಕ್ತಿಗಳ ನಡುವೆ, ಕುಟುಂಬಗಳ ನಡುವೆ ಮತ್ತು ಜನರ ನಡುವೆ ಬರುತ್ತೆ ಅನ್ನೋದನ್ನು ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಜನಪದ ಹಾಡುಗಳು, ಜೋಕುಮಾರ್ ಸ್ವಾಮಿ ಹಾಡುಗಳು, ಅವತ್ತಿನ ಸಾಂಪ್ರದಾಯಿಕ ನಾಟಕಗಳು, ನಾಟಕದ ಕಂಪನಿಗಳು ಬಂದು ಹೋಗಿರೋ ಅಂಥದ್ದು, ಇವರೇ ಆಡ್ತಕ್ಕಂಥದ್ದು, ಇವೆಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರೊಫೆಸರ್ ಉಮಾದೇವ್ ಅವರು ದಾಖಲೆ ಮಾಡಿರೋದು ಸಂತೋಷದ ವಿಷಯ. ಹಾಗೆಯೇ
90% ಕೃಷಿಕರೇ ಇರ್ತಕ್ಕಂಥ ಈ ಊರಲ್ಲಿ ಕಬ್ಬು ಬೆಳೀತಾ ಇದ್ರು, ಆಲೆ ಮನೆ ಇರ್ತು. ಆಲೆ ಮನೆಯ ವಿಶಿಷ್ಟವಾದ ರೀತಿ ಸಂತೋಷವನ್ನು ದಾಖಲೆ ಮಾಡೋದ್ರ ಜೊತೆಗೆ ಬೇರೆ ದವಸ ಧಾನ್ಯಗಳನ್ನು ಹೇಗೆ ಬೆಳೀತಾ ಇದ್ರು. ಆದರೆ ಕೈಗಾರೀಕರಣ ಬಂದಿದ್ದರಿಂದ ಮತ್ತು ಒಂದು ಹೊಸ ಕೃಷಿ ಉಪಕರಣಗಳು ಬಂದಿರೋದ್ರಿಂದ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ, ದನಗಳು ಕಡಿಮೆ ಆಗಿ ಟ್ರ್ಯಾಕ್ಟರ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಇವೆಲ್ಲವನ್ನು ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಮತ್ತು ಅಲ್ಲಿಯ ಜಾತಿ ಧರ್ಮಗಳಲ್ಲಿ ಎಲ್ಲ ಜಾತಿಗಳು ಮತ್ತು ಬಹುತೇಕ ಎಲ್ಲ ಧರ್ಮಗಳು, ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಕ್ರೈಸ್ತರು, ಹೀಗೆ ಎಲ್ಲ ಧರ್ಮಗಳು ಇದ್ದು ಎಲ್ಲ ವಿವಿಧ ಜಾತಿಯವರು ಇದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಲ್ಲ, ಆ ರೀತಿ ಅತ್ಯಂತ ನೆಮ್ಮದಿಯಿಂದ ಒಟ್ಟಿಗೆ ಯಾರದೇ ಹಬ್ಬ ಇರ್ಬೋದು ಎಲ್ಲ ಜನರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು, ಆಹಾರವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದರು ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಅಲ್ಲದೆ ಈ ಗ್ರಾಮದಲ್ಲಿ ವಿವಿಧ ಧರ್ಮದ ಗುಡಿಗಳು ಇದ್ದಾವೆ ಅನ್ನೋದನ್ನು ದಾಖಲೆ ಮಾಡ್ತಾ ದುರ್ಗವನ ಗುಡಿ, ದ್ಯಾಮವ್ವನ ಗುಡಿ, ಪಾಂಡುರಂಗ ಗುಡಿ, ಶಿಬಾರ, ಗಂಗಾ ಪರಮೇಶ್ವರಿ ಗುಡಿ, ಸಂಗಮೇಶ್ವರ ಗುಡಿ, ರೇಣುಕಾ ಯಲ್ಲಮ್ಮನ ಗುಡಿ, ಹನುಮಂತ ಗುಡಿ, ಚರ್ಚ್, ದರ್ಗಾ, ಗಾಳೆಮ್ಮ ದೇವಿ, ಗನಲಿಂಗೇಶ್ವರ ಗುಡಿ, ವೆಂಕಟೇಶ್ವರನ ಗುಡಿ, ಎಲ್ಲ ಗುಡಿಗಳು ಇದ್ದವು. ವಿಶೇಷವಾಗಿ ಹನುಮಂತನಿಗೆ ಎಲ್ಲಿಲ್ಲದ ಒಂದು ಗಮನ ಇತ್ತು ಅನ್ನೋದನ್ನು ದಾಖಲೆ ಮಾಡ್ತಾ ಇತ್ತೀಚೆಗೆ ರಾಜಕೀಯ ಪಕ್ಷಗಳು ಒಳಗೆ ಬಂದಿರತಕ್ಕಂಥದ್ದು, ಅವ್ರ ಜನರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡ್ತಕ್ಕಂಥದ್ದು, ಅಭಿವೃದ್ಧಿಯ ಕಾರ್ಯಗಳಲ್ಲಿ ತಮ್ಮದೇ ಒಂದು ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನ್ನೋದನ್ನು ವಿಷಾದದಿಂದ ಹೇಳ್ತಾ ಹೋಗಿ ಶಾಲೆಯ ಅಭಿವೃದ್ಧಿಗೆ, ಊರಿನ ಅಭಿವೃದ್ಧಿಗೆ ಬ್ಯಾಂಕ್ಗಳು ಬರಲಿಕ್ಕೆ, ಸಹಕಾರ ಸಂಘಗಳು ಬರಲಿಕ್ಕೆ, ರಸ್ತೆಗಳು ಉತ್ತಮ ಆಗಲಿಕ್ಕೆ ಅಲ್ಲಿಯ ಗ್ರಾಮೀಣ ಹಿರಿಯರು ಪ್ರಯತ್ನ ಪಟ್ಟಿದ್ದು, ಶಾಲೆಗೋಸ್ಕರ ಆ ಮಠದ ಸ್ವಾಮೀಜಿಯವರು 4 ಎಕರೆಯನ್ನು ದಾನ ಮಾಡಿದ್ದು, ಮತ್ತು ಊರಿನ ಯಜಮಾನರು ಪದವಿ ಪೂರ್ವ ಕಾಲೇಜಿಗೆ ಹೈಸ್ಕೂಲ್ಗೆ ಸ್ಥಳವನ್ನು ದಾನ ಮಾಡಿದ್ದು ದಾಖಲೆ ಮಾಡೋದ್ರ ಜೊತೆಗೆ ಊರಿನ ಜನರು ಇವತ್ತು ಆ ಶಾಲೆಯ ಮುಖಾಂತರ ಅಧ್ಯಯನವನ್ನು ಮಾಡಿ ನಗರಗಳಿಗೆ ಹೋಗಿ ಉನ್ನತವಾದ ಹುದ್ದೆಗಳಲ್ಲಿ ಅಲಂಕಿಸಿರೋದು. ವೈದ್ಯರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಇವೆಲ್ಲವನ್ನು ಶಿಕ್ಷಣದಿಂದ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ಚೆನ್ನಾಗಿ ದಾಖಲೆ ಮಾಡ್ತಾ ಇದು ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಶೋಧನಾ ಗ್ರಂಥ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂದರೆ ಒಂದು ಹಳ್ಳಿ ಹೇಗೆ ಪರಿವರ್ತನೆ ಆಗುತ್ತೆ, ಆ ಪರಿವರ್ತನೆಗೆ ಅಗತ್ಯವಾದ ಬೇಡಿಕೆಗಳು ಏನಿರ್ತವೆ, ನಿಜವಾಗ್ಲೂ ಜನರು ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಹಾಗೆ ನ್ಯಾಯವನ್ನು ಹೇಗೆ ಒದಗಿಸ್ತಾರೆ ಮತ್ತು ಸಣ್ಣ ಪುಟ್ಟ ಜಗಳಗಳನ್ನು ತೀರ್ಮಾನ ಮಾಡ್ತಾಯಿದ್ರು, ಇವೆಲ್ಲವನ್ನು ಚೆನ್ನಾಗಿ ದಾಖಲೆ ಮಾಡಿರೋದನ್ನು ನೋಡಿದ್ರೆ ನಿಜವಾಗ್ಲೂ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಸಚಿವರು ಈ ಪುಸ್ತಕವನ್ನು ಓದಬೇಕು. ಮತ್ತು ಆ ಊರಿನ ಜನರು, ಹಳ್ಳಿಯ ಜನರು ತಮ್ಮ ಹಳ್ಳಿಯ ಬಗ್ಗೆ ಕಾಳಜಿಯನ್ನು ವಹಿಸಿ ಆ ಹಳ್ಳಿಯ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಹಾಯ ಮಾಡೋದಕ್ಕೆ ಇದು ಪ್ರೇರಣೆ ಸಿಗುತ್ತೆ ಅಂತೀನಿ. ಕೊನೆಗೆ ಒಂದು ಲೇಖಕರು ಒಂದು ಆಗ್ರಹವನ್ನು ಮಂಡಿಸಿದ್ದಾರೆ. ಏನು ಅಂದರೆ, ಆ ಊರಿಗೆ ಈ ತುಂಗಭದ್ರಾ ನದಿಯ ಸೇತುವೆಯ ಒಂದು ನಿರ್ಮಾಣ ಆದರೆ ಸುಮಾರು 8-10 ಕಿಲೋಮೀಟ್ರ್ ತಿರುಗೋದನ್ನು ಕಡಿಮೆ ಆಗುತ್ತೆ. ಅದಕ್ಕೆ ಪ್ರಯತ್ನ ನಡೆದಿದೆ, ಸುಮಾರು ಕೋಟಿ ಹಣನೂ ಮಂಜೂರಾಗಿದೆ. ಆದರೆ ಎಲ್ಲಿ ಕಟ್ಟಬೇಕು ಅನ್ನೋದಕ್ಕೆ ಈ ಪಕ್ಷಗಳ ಒಂದು ಹೊಯ್ದಾಟ ನಡೀತಾ ಇರೋದ್ರಿಂದ ನಿಂತೋಗಿದೆ. ಪಕ್ಷಾತೀತವಾಗಿ ಊರಿನ ಅನುಕೂಲಕ್ಕೋಸ್ಕರ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ವಿನಯಪೂರ್ವಕವಾಗಿ ರಾಜಕೀಯ ಪ್ರತಿನಿಧಿಗಳಿಗೆ, ಊರಿನ ಮುಂದಾಳುಗಳಿಗೆ ಆಗ್ರಹಪೂರ್ವಕವಾಗಿ ಲೇಖಕ ಪ್ರೊಫೆಸರ್ NE ಉಮಾದೇವ್ರವರು ಮಾಡಿದ್ದಾರೆ. ನಾನು ಇದೇ ರೀತಿಯ ಪುಸ್ತಕಗಳನ್ನು ಅಥವಾ ಇದಕ್ಕಿಂತ ಆಧುನಿಕವಾದ ಪುಸ್ತಕಗಳನ್ನು ಸಹ ಆಗಾಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇರ್ತೇನೆ. ಆಸಕ್ತಿ ಇರ್ತಕ್ಕಂಥವ್ರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋದನ್ನು ತಿಳಿಸ್ತೇನೆ. ಮತ್ತೆ ಸೇರೋಣ. ಒಳ್ಳೆಯದಾಗಲಿ. ನಮಸ್ತೆ.